ಬ್ರೋ ನನಗೂ ಡ್ರೈವಿಂಗ್ ಕಲಿಬೇಕಂತಿದೆ, ಸ್ವಲ್ಪ ಟಿಪ್ಸ್ ಹೇಳ್ತೀರಾ? ಡ್ರೈವಿಂಗ್ ಆಕ್ಚುಲಿ ಕಷ್ಟ ಅಂತ ಹೇಳ್ತಾರೆ, ಬಟ್ ಮನ್ಸ್ ಮಾಡಿದ್ರೆ ಯಾರ್ ಬೇಕಾದ್ರೂ ಕಲಿಬಹುದು. ಬ್ರೋ ನೀವ್ ಈಸಿ ಅಂತ ಹೇಳ್ತೀರಾ ಬ್ರೋ, ಸ್ಟಾರ್ಟ್ ಹೆಂಗ್ ಮಾಡೋದು? ಸ್ಟಾರ್ಟ್ ಡೆಫಿನೆಟ್ಲಿ ಯಾವ್ದಾದ್ರು ಡ್ರೈವಿಂಗ್ ಸ್ಕೂಲ್ ಸೇರೋದೇ ಒಳ್ಳೇದು, ಬಿಕಾಸ್ ಅವ್ರ ಹತ್ರ ಕ್ಲಚ್ ಬ್ರೇಕು ಎಲ್ಲ ಇರುತ್ತೆ. ನಾವೇನಾದ್ರು ತಪ್ಪು ಮಾಡಿದ್ರು ಅವ್ರು ಹ್ಯಾಂಡಲ್ ಮಾಡ್ತಾರೆ. ಡ್ರೈವಿಂಗ್ ಸ್ಕೂಲಿಗೆ ಎಷ್ಟು ಜನ ಹೋಗ್ತಾರೆ? ಎಲ್ರು ಎಕ್ಸ್ಪರ್ಟ್ ಆಗ್ತಾರ? ಹಾ ಹೌದು, ಅದೇ ಪ್ರಾಬ್ಲಮ್ ಆಗೋದು. ಎಲ್ಲರೂ ಏನ್ ಅನ್ಕೊಳ್ತಾರೆ, ಡ್ರೈವಿಂಗ್ ಸ್ಕೂಲಿಗೆ ಹೋದ ತಕ್ಷಣ ಎಲ್ಲ ಎಕ್ಸ್ಪರ್ಟ್ ಆಗ್ಬಿಡ್ತೀವಿ ಅಂತ ಹೇಳಿ. ಬಟ್ ಹೋಗೋದು ಸ್ಟಾರ್ಟಿಂಗ್ ಪಾಯಿಂಟ್ ಮಾತ್ರ. ನಾವು ಮನೇಲಿ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಅಂದ್ರೆ ನಿಮ್ ಮನೇಲಿ ಯಾವ್ದಾದ್ರು ಕಾರ್ ಇದ್ರೆ ನೀವ್ ಅದನ್ನ ಕಾರನ್ನ ತಕೊಂಡು ಹೊರಗಡೆ ಹೋಗ್ಬೇಕು, ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ಬೇಕು. ಎಸ್ಪೆಷಲಿ ಫಸ್ಟ್ ಸ್ಟಾರ್ಟಿಂಗು ಸಣ್ಣ ಕಾರಿಂದ ಮಾಡಿ. ಯಾಕಂದ್ರೆ ಸಣ್ಣ ಕಾರ್ ಇದ್ದಾಗ ಗ್ಯಾಪ್ ಸ್ವಲ್ಪ ಸಾಕಾಗಿರುತ್ತೆ. ಆಮೇಲೆ ಕಟ್ ಮಾಡ್ಬೇಕಾದ್ರೆ ಜಾಸ್ತಿ ಉದ್ದವೇ ಇರೋದಿಲ್ಲ ಕಾರು, ಸೊ ಆರಾಮ್ಸೆ ಕಟ್ ಮಾಡ್ಬೋದು. ಬೆಸ್ಟ್ ಅಂದ್ರೆ ಸಣ್ಣ ಕಾರಿಂದ ಸ್ಟಾರ್ಟ್ ಮಾಡಿ. ಎಲ್ಲಿ ಜನ ಇರಲ್ವೋ ಅಲ್ಲಿ ಸ್ಟಾರ್ಟ್ ಮಾಡಿ. ಯಾವ್ದಾದ್ರು ಪ್ಲೇನ್ ಗ್ರೌಂಡ್ ಇದ್ರೆ ಸೊ ಅಲ್ಲಿ ಹೊಡೀರಿ. ನಿಮ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಾದ್ಮೇಲೆ ಯಾವ್ದಾದ್ರು ಸಂಡೇಸ್ ಇರುತ್ತಲ್ಲ, ಟ್ರಾಫಿಕ್ ಇರೋದಿಲ್ಲ, ಸಿಟಿಲಿ ಜನ ಇರೋದಿಲ್ಲ ಅಂತ ಪ್ಲೇಸಿಗೆ ಹೋಗಿ ಸಂಡೇಸ್ ನೀವು ಪ್ರಾಕ್ಟೀಸ್ ಮಾಡಿ. ಆಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ಆಮೇಲೆ ಒಂಚೂರು ಜನ ಇರೋಂತ ಪ್ಲೇಸಿಗೆ ತಗೊಂಡ್ ಹೋಗಿ. ಹೀಗೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕೇ ವಿನಃ ಒಂದೇ ದಿನದಲ್ಲಿ ಅಥವಾ ಒಂದ್ ವಾರದಲ್ಲಿ ಪಟ್ಟಂತ ಆಗೋದಿಲ್ಲ. ನಾನು ಇದು ತುಂಬಾ ಜನ ನೋಡಿದೀನಿ. ಎಲ್ಲಾದ್ರೂ ಒಂದ್ಸತಿ ಅವರಿಂದ ಬೇರೆಯವ್ರಿಗೆ ತೊಂದ್ರೆ ಆಯ್ತು ಅಥವಾ ಅವರಿಂದ ಅವ್ರ ಗಾಡಿನೇ ಹಾಳಾಯ್ತು ಅಂದ್ರೆ ಅವ್ರಿಗೆ ಧೈರ್ಯನೇ ಬರಲ್ಲ ಮುಂದ್ ಹೋಗ್ಲಿಕ್ಕೆ. ಸೊ ಆತರ ಆಗ್ಬಾರ್ದು. ನೀವು ಕಲಿಬೇಕು ಅಲ್ವಾ, ಸೊ ಬೇರೆಯವ್ರಿಗೂ ತೊಂದ್ರೆ ಆಗ್ಬಾರ್ದು ಅಂತ ಪ್ಲೇನ್ ಪ್ಲೇಸ್ ಅಲ್ಲಿ ಹೋಗಿ ಕಲೀರಿ. ನೀವು ಸೇಫು, ಬೇರೆಯವರು ಸೇಫು.